ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಪಡಿತರ ವಿತರಕರ ಸಭೆಯನ್ನು ಆಯೋಜಿಸಿದ್ದಾರೆ. ಈ ಸಭೆ ಉದ್ದೇಶ ನಮ್ಮ ದೇಶದ ಆಹಾರ ಸಚಿವರಾದಂಥ ನಮ್ಮ ರಾಜ್ಯದವರೇ ಆದಂಥ ಪ್ರಹ್ಲಾದ್ ಜೋಶಿ ಸಾಹೇಬ್ರನ್ನ ಬೆಂಗಳೂರಿನಲ್ಲಿ ಸಭೆ ಮಾಡಲಿಕ್ಕೆ ನಾವು ಮನವಿ ಮಾಡಿದ್ದೀವಿ. ಮನವಿಗೆ ಅವರು ಸಭೆಗೆ ಬರಲಿಕ್ಕೆ ಒಪ್ಪಿದ್ದಾರೆ. ಕಾರಣ ಇಷ್ಟೇ, ಕೇಂದ್ರ ಸರ್ಕಾರದಿಂದ ಬರುವಂಥ ಸವಲತ್ತುಗಳನ್ನ ನಮ್ಮ ಈ ರಾಜ್ಯದ ಕಾರ್ಡ್ದಾರರಿಗೆ ಕೊಡಿಸ್ಬೇಕು ಅನ್ನೋ ಉದ್ದೇಶ. ಏನು ಭಾರತ ರೈಸು, ಭಾರತ್ ಬೇಳೆ, ಭಾರತ್ ಗೋಧಿ ಹಿಟ್ಟು ಮತ್ತು ಭಾರತ್ ಸಕ್ಕರೆ, ಭಾರತ್ ಆಯಿಲ್ ಅಂತ ಇವೆಲ್ಲ ಘೋಷಣೆ ಮಾಡಿದ್ದಾರೆ ಕೇಂದ್ರ ಸರ್ಕಾರ. ಅದನ್ನು ನಮ್ಮ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಕಾರ್ಡ್ದಾರರು ಕೊಡಿಸ್ಬೇಕು. ನಮ್ಮ ಮಾಲೀಕರಿಗೂ ಸಹ ಒಂದು ಸ್ವಲ್ಪ ಹೆಲ್ಪ್ ಆಗ್ತದೆ. ಕ್ವಾಂಟಿಟಿ ಜಾಸ್ತಿ ಆದಾಗ ಕಮಿಷನ್ ಸ್ವಲ್ಪ ಜಾಸ್ತಿ ಬರ್ತದೆ ಅನ್ನೋ ಉದ್ದೇಶದಿಂದ ಒಂದು ದೊಡ್ಡ ಬೃಹತ್ಕಾರವಾದಂಥ ಸಭೆನ ದೆಹಲಿಯಲ್ಲಿ ಮಾಡಬೇಕಾಯಿತು. ಈ ಸರಿ ಕರ್ನಾಟಕದಲ್ಲಿ ಮಾಡೋಣ ಅನ್ನೋ ಒಂದು ತೀರ್ಮಾನ ಮಾಡಿ ಪ್ರತಿ ಜಿಲ್ಲೆ ಟೂರ್ ಮಾಡ್ತಾಯಿದ್ದೀನಿ. ನಿಮ್ಮ ಮೂಲಕ ಮನವಿ ಮಾಡ್ತಾಯಿದ್ದೀವಿ, ಈ ಜಿಲ್ಲೆಯ ಎಲ್ಲ ಮಾಲೀಕರು ಅವತ್ತು ಕಾರ್ಯಕ್ರಮಕ್ಕೆ ಬರಬೇಕು. ನಿಮ್ಮ ಮನವಿನ ರಾಜ್ಯ ಸಚಿವರು ಬರ್ತಾರಾಗ ಅವ್ರಿಗೆ ಮನವಿ ಮಾಡಿ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಡ್ಬೇಕು. ಅವ್ರು ಕೇಂದ್ರ ಸರ್ಕಾರದವರು ಸಹ ಕಮಿಷನ್ ಜಾಸ್ತಿ ಮಾಡಲಿ, ಅಲಾಟ್ ಕ್ವಾಂಟಿಟಿ ಜಾಸ್ತಿ ಕೊಡಲಿ. ನಮ್ಮ ಏನು ದಿನೇ ಪ್ರತಿಯೊಂದು ಜಾಸ್ತಿ ಆಗೋದು, ಪೆಟ್ರೋಲ್ ಆಗ್ಬೋದು, ಮನೆ ಬಾಡಿಗೆ ಆಗ್ಬೋದು, ಲೇಬರ್ಸ್ ಚಾರ್ಜ್ ಆಗ್ಬೋದು, ಕರೆಂಟ್ ಚಾರ್ಜ್ ಆಗ್ಬೋದು, ಇಂಟರ್ನೆಟ್ ಆಗ್ಬೋದು, ಇವೆಲ್ಲ ಸಮಸ್ಯೆಗಳಿವೆ ನಮ್ಮ ಮಾಲೀಕರಿಗೆ. ಅದರಿಂದ ಕಮಿಷನ್ನು ಜಾಸ್ತಿ ಕೇಂದ್ರದವ್ರನ್ನ ಕೇಳಬೇಕು. ಆ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಆ ಕಾರ್ಯಕ್ರಮಕ್ಕೆ ಇಡೀ ಜಿಲ್ಲೆಯ ಎಲ್ಲ ಜನಗಳು ಬರಬೇಕು ಅಂತ ಮನವಿ ಮಾಡಲಿಕ್ಕೆ ನಾನು ಪ್ರತಿ ಜಿಲ್ಲೆ ಟೂರ್ ಮಾಡ್ತಾಯಿದ್ದೀನಿ. ಅದರಿಂದ ಒಂದು ಸ್ವಲ್ಪ ಸುದ್ದಿ ಮಾಡಿ ಒಳ್ಳೆಯ ರೀತಿಯಲ್ಲಿ ವಿತರಣೆ ಮಾಡಬೇಕು ಕಾರ್ಡ್ದಾರರಿಗೆ. ನಾವು ಈ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಯಾರೂ ಭಾಗಿಯಾಗಬೇಡಿ. ಮತ್ತು ಈಗ ರಾಜ್ಯ ಸರ್ಕಾರಕ್ಕೂ ಒತ್ತಾಯ ಮಾಡಿ ಹಣನೂ ಬಿಡುಗಡೆ ಮಾಡಿದ್ದಾರೆ ರಾಜ್ಯ ಸರ್ಕಾರ. ಸಿದ್ದರಾಮಯ್ಯರು, ಮುನಿಯಪ್ಪ ಸಾಹೇಬರು ಬಿಡುಗಡೆ ಮಾಡಿದ್ದಾರೆ. ಏನು ಸಗಟು ಮಳಿಗೆಗಳಿಗೆ ಎಲೆಕ್ಟ್ರಾನಿಕ್ ಸ್ಕೇಲ್ ಹಾಕಿ ಸರಿಯಾದ ತೂಕ ಕೊಡಿಸ್ಬೇಕು. ಮತ್ತು ಕಾಂಟ್ರಾಕ್ಟರ್ಗಳು ಯಾವ ಲಾರಿಗಳಿಗೆ ಬಿಟ್ಟಿದ್ದಾರೆ, ಟೆಂಡರ್ ಮೇಲೆ ಯಾವ ಎಂಟ್ರಿ ಆಗಿವೆ ಅವೇ ಲಾರಿಲಿ ಇದು ಮಾಡಬೇಕು. ಬೇರೆ ಲಾರಿಗಳು ಹೋಗಕೂಡ್ದು. ಬೇರೆ ಲಾರಿಗಳಿಗೆ ಇವೇನು ಟೆಂಡರ್ ಆಗಿರೋ ಲಾರಿಗಳಿಗೆ GPS ಅಳವಡಿಸ್ಬೇಕು. ಅದೇನು ಗೋಡನಿಂದ ಎಲ್ಲಿ ಹೋಗ್ತದೆ, ಯಾವ ನ್ಯಾಯಬೆಲೆ ಅಂಗಡಿಗೆ ಹೋಗ್ತದೆ, ಇಲ್ಲ ಕದ್ ಮಾರ್ತಾರ ಏನು, ಇವೆಲ್ಲ ಒಂದು ಸಿಸ್ಟಮ್ನ ಅಳವಡಿಸಿದಾಗ ಈಗ ಒಂದು ಸ್ವಲ್ಪ ಭ್ರಷ್ಟಾಚಾರ ಕಡಿಮೆ ಆಗ್ತದೆ. ಇದೆಲ್ಲೋ ಒಂದು ಕಡೆ ಅಕ್ಕಿ ಹಿಡಿದು ಯಾರೋ ಲಾರಿಲಿ ತಗೊಂಡೋಗ್ತಾ ಇರ್ತಾನೆ, ಅವ್ನು ಹಿಡ್ಕೊಂಡ್ರೆ ಅಲ್ಲಿ ಬರೋದೇ ಪೇಪರಲ್ಲಿ ಬರೋದು ನ್ಯಾಯಬೆಲೆ ಅಂಗಡಿ ಅಕ್ಕಿ ಹೊಡಿತಾ ಇದ್ದಾರೆ. ಅದು ಮಕ್ಕಳ ಇಲಾಖೆದು ಹೋಗ್ತದೋ ಇನ್ನೊಂದು ಇಲಾಖೆದು ಹೋಗ್ತದೋ ಅದು ಕೇಳಲ್ಲ. ನ್ಯಾಯಬೆಲೆ ಅಂಗಡಿ ಮಾಲೀಕರು ಕದೀತಾ ಇದ್ದಾರೆ ಅಂದರೆ ಎಲ್ಲಿ ಕದೀತಾ ಇದ್ದಾರೆ, ಹೆಂಗೆ ಕದೀತಾ ಇದ್ದಾರೆ ಅಂತ ಅದು ಚೆಕ್ ಮಾಡೋದೇ ಇಲ್ಲ. ಅದು ಈ ಪತ್ರಿಕೆಯಲ್ಲಿ ಮತ್ತೆ ಸುದ್ದಿ ಮಾಡ್ತಾರೆ. ಅದರಿಂದ ನಮ್ಮೇಲೆ ಭ್ರಷ್ಟಾಚಾರ ಇಲಾಖೆಯಲ್ಲಿ ಏನು ನಡೀತದೆ, ಭ್ರಷ್ಟಾಚಾರಗಳು ಗೋಡನ್ಗಳಲ್ಲಿ ಅವಕ್ಕೆಲ್ಲ GPS ಎಲೆಕ್ಟ್ರಾನಿಕ್ ಸ್ಕೇಲ್ ಆಡಿಸಿದಾಗ ಈ ಭ್ರಷ್ಟಾಚಾರ ಕಡಿಮೆ ಆಗ್ತದೆ. ನಮ್ಮವರೆಲ್ಲರಿಗೂ ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ ಇದು ಅನ್ನ ಹಾಕೋ ಇಲಾಖೆ, ಹೊಟ್ಟೆ ತುಂಬ ಅನ್ನ ಹಾಕೋ ಇಲಾಖೆ. ಯಾರು ಹಸುವಿನಿಂದ ಆ ಅಂಗಡಿಗೆ ಸಂಬಂಧಪಟ್ಟಂಥವ್ರು ಕಾರ್ಡ್ಗೆ ಅಕ್ಕಿ ಸಿಕ್ಕಿಲ್ಲ, ನಮಗೆ ಅಕ್ಕಿ ಕೊಡಲಿಲ್ಲ, ಮಿಸ್ಗೈಡ್ ಮಾಡಿದ್ರು ಅಂತ ಅವ್ರು ಏನೋ ಶಾಪ್ ಹಾಕಿದ್ರೆ ನಮಗೆಲ್ಲ ಒಳ್ಳೇದಾಗಲ್ಲ. ಆ ಕಾರ್ಡ್ದಾರರು ಹೊಟ್ಟೆ ತುಂಬಿಸೋದೇ ನಮ್ಮ ನ್ಯಾಯಬೆಲೆ ಅಂಗಡಿ ಮಾಲೀಕರ ಕೆಲಸ. ಅದನ್ನು 100ಕ್ಕೆ 95% ಈ ದೇಶಕ್ಕೆ ಮಾದರಿಯಾಗಿ ನಾವು ವಿತರಣೆ ಮಾಡ್ತಾ ಇದ್ದೀವಿ. ಕೆಲವು ಕಡೆ ಇದೆ ತಪ್ಪು ಮಾಡ್ತಾರೆ, ಇಲ್ಲ ಅಂತ ಇಲ್ಲ. ನಾವೆಲ್ಲ ಸತ್ಯ ಹರಿಶ್ಚಂದ್ರ ಅಂತ ಹೇಳ್ಕೊಳಕ್ಕಾಗಲ್ಲ. ಯಾರೊಬ್ಬರು 20,000 ಜನದಲ್ಲಿ ಯಾರ ಒಂದು 2% ತಪ್ಪು ಮಾಡಿದ್ರು ಅದು 20,000 ಜನಕ್ಕೂ ಶಾಪ ಆಗ್ತದೆ. ಅದು ಆಗಬಾರ್ದು ಅಂತ ನಿಮ್ಮ ಹೇಳ್ತಾರೆ. ಸರ್, ಈಗ ಎಷ್ಟು ಜಿಲ್ಲಾ ಆಗಿದೆ? ಚಾಮರಾಜನಗರ, ಮೈಸೂರು, ಶಿವಮೊಗ್ಗ, ಚಿಕ್ಕಮಗಳೂರು, ಮತ್ತು ರಾಮನಗರ, ಮಂಡ್ಯ ಇವೆಲ್ಲ ಮುಗಿಸ್ಕೊಂಡು ಈಗ ರಾಯಚೂರು, ಕೊಪ್ಪಳ, ಯಾದಗಿರಿ ಈಗ ಇದನ್ನು ಮಾಡ್ತಾ ಇದ್ದೀವಿ. ಈಗ ಮುಗಿಸಿ ಇವತ್ತು ಏನು ನನಗೆ ಫೈನಲ್ ಆಗ್ತದೆ ಡೇಟು, ಆ ಡೇಟ್ಗೆ ಡೈರೆಕ್ಟ್ ಬೆಂಗಳೂರಿಗೆ ಹೋಗಿ ಆ ಪ್ಲೇಸ್ ನೋಡಬೇಕು. ಪ್ಯಾಲೇಸ್ ಗ್ರೌಂಡ್ ಎಲ್ಲ ಇಲ್ಲ ಸರ್ಕಾರಿ ನೌಕರು ಭವನ ಇವೆಲ್ಲ ಪ್ಲೇಸ್ ನೋಡಿ ನಾವು ಅಧಿಕೃತವಾಗಿ ನಿಮ್ಮ ಪ್ರೆಸ್ನವ್ರಿಗೆ ತಿಳಿಸ್ತೀವಿ. ಮುಖ್ಯ ನಿರ್ಧಾರ ಏನು ಮಾಡ್ಬೇಕಂತ ಏನಿಲ್ಲ, ನಮ್ಮ ಬೇಡಿಕೆ ಏನಿದೆ ಕೇಂದ್ರ ಸರ್ಕಾರ ಕೊಡಲಿ. ಅವ್ರಿಗೂ ಓಟ್ ಹಾಕಿದ್ದೀವಲ್ಲ ನಾವು. ಸಿದ್ದರಾಮಯ್ಯನವ್ರು ಏನು ಹೇಳಿದ್ರು, 136 ಜನ ಗೆಲ್ಲಬೇಕಾದ್ರೆ ಈ ಅನ್ನಭಾಗ್ಯನೇ ಪ್ರಮುಖವಾಗಿತ್ತು. 13ನೇ ಇಸ್ವಿನಲ್ಲಿ ಕೊಟ್ಟಂಥ ಕೊಡುಗೆನ ಕಾರ್ಡ್ದಾರ ಕೊಡ್ತೀನಿ, ನಮ್ಗೆ ಓಟ್ ಹಾಕ್ರಪ್ಪ ಅಂದರು. ಅವ್ರಿಗೆ ಗೊತ್ತಿಲ್ಲವೇನೋ 136 ಜನ ಓಟ್ ಹಾಕ್ಕೊಟ್ಟವ್ರೆ. ಯಾವುದಕ್ಕೋಸ್ಕರ ಇದು ಅನ್ನಭಾಗ್ಯದ ಅನ್ನ ಈ ನ್ಯಾಯಬೆಲೆ ಅಂಗಡಿ ಕೊಡ್ತಾವ್ರಲ್ಲ ಅಕ್ಕಿಯ, ಅದಕ್ಕೋಸ್ಕರ ಜನ ತೀರ್ಮಾನ ಮಾಡಿದ್ರು. ನೀವು ಯಾವುದೋ ಗ್ಯಾರಂಟಿ ಮಹಿಳೆಯರಿಗೆ ದುಡ್ಡು ಕೊಡ್ತೀವಿ, ಕರೆಂಟ್ ಚಾರ್ಜ್ ಕೊಡ್ತೀವಿ, ಅವಕ್ಕೆ ಹಾಕುವಲ್ಲ. ಅನ್ನಭಾಗ್ಯ ಅಕ್ಕಿ ಸಿದ್ದರಾಮಯ್ಯರು 13ನೇ ಇಸ್ವಿನಲ್ಲಿ ಏನು ಕೊಟ್ಟಿದ್ರು ಅದನ್ನು ಕೊಡ್ತಾರೆ. ನಮಗೆಲ್ಲ ಹೊಟ್ಟೆ ತುಂಬ ಆಹಾರ ಪದಾರ್ಥ ಕೊಡ್ತಾರೆ ಅನ್ನೋ ದೃಷ್ಟಿಯಿಂದ 136 ಜನ ಗೆಲ್ಲಿಸಿದ್ರೆ ಮಾನ್ಯ ಮುಖ್ಯಮಂತ್ರಿಯವರು ಕೊಟ್ಟಂಥ ಮಾತನ್ನ ಉಳಿಸ್ಕೊಳ್ಳಿ ಅಂತ ನಿಮ್ಮ ಮೂಲಕ ಮನವಿ ಮಾಡ್ತಾರೆ ಅಂತ ಹೇಳ್ತಾರೆ, ಆರೋಪ ಮಾಡ್ತಾರೆ ನಿಮ್ಮ ಡೀಲರ್ಸ್ಗಳೆಲ್ಲ. ಅದಕ್ಕೇನೆ ನಾನು ಈಗ ಹೇಳಿದೆ, ಸಗಟು ಮಳಿಗೆಗಳಿಗೆ ರಾಜ್ಯ ಸರ್ಕಾರ 34 ಕೋಟಿ ಬಿಡುಗಡೆ ಮಾಡಿದೆ. ಸಗಟು ಮಳಿಗೆಗಳಲ್ಲಿ ನೀವು ಯಾರೋ ಮನೆ ಕೆಲಸನೋ ಕಳಿಸ್ಬಿಟ್ಟು ಗೋಡನ್ ಮ್ಯಾನೇಜರ್ ನಮ್ಮ ಹುಡುಗ ಬರ್ತಾವನ್ನ ಅಕ್ಕಿ ತುಂಬ ಕಳಿಸಿ ಅಂತಾರೆ. ಅದು ಏನು ಎಲೆಕ್ಟ್ರಾನಿಕ್ ಸ್ಕೇಲ್ ಬಯೋಮೆಟ್ರಿಕ್ ಅಳವಡಿಸೋದ್ರೆ ಸೆಕ್ಟರ್ ಮಳಿಗೆಗಳಲ್ಲಿ ಯಾರೂ ಹೋಗಂಗಿಲ್ಲ. ಪ್ರಾಧಿಕಾರ ಯಾರ ಹೆಸರಿರ್ತದೆ ಅವನೇ ಹೋಗಿ ತಂದು ಕೊಡಬೇಕು. ಆ ತಂದು ಕೊಟ್ಟಾಗ 101 kg ಚೀಲ ಸೇರಿಸಿ 101 kg ಬಂದೇ ಬರ್ತದೆ. 50 kg ಚೀಲ ಈಗ ಬರೋದು 50 kg 630 ಗ್ರಾಮ್ ಅದು ಹಾಕಿದ್ರೇ ಓಪನ್ ಆಗೋದು.
ಆ ಸಿಸ್ಟಮ್ ಬದಲಾವಣೆ ಮಾಡಿ ಭ್ರಷ್ಟಾಚಾರ ಕಡಿಮೆ. ಆದ್ರೆ ಇದು ಮತ್ತೆ ಲಾರಿಗಳಲ್ಲಿ ಈಗ ಏನು ಉಳಿಸ್ತಾರೆ 1 kg 2 kg ಉಳಿಸ್ತಾರೆ ಅಂತಿರಲ್ಲ, ಅದು ಲಾರಿಗಳೇ ಹೊಡಿತಾರೆ. ಅಲ್ಲಿ CC ಕ್ಯಾಮ್ರಾ ಹಾಕ್ದಾಗ ಯಾವ ಲಾರಿಗಳು ಒಂದು ಆಟೋನೂ ಹೋಗಂಗಿಲ್ಲ. ಆ ಏನು ಟೆಂಡರ್ ಆಗಿದೆ ಅದೇ ಲಾರಿ ಹೋಗು. CC ಕ್ಯಾಮ್ರಾ ಹಾಕ್ದಾಗ ಎಲ್ಲ ರೆಕಾರ್ಡ್ ಆಗ್ತದೆ, ಯಾರು ಬಂದರು, ತಮ್ಮ ಕೊಟ್ಟರು, ಯಾವ ಲಾರಿ ಹೋಗಿತ್ತು ಏನು ಅಂತ. ಆ GPS ಅಳವಡಿಸಿದಾಗ ಆ ಲಾರಿ ಸೀದಾ ಅಂಗಡಿಗಳಿಗೆ ಹೋಗ್ತದೆ, ಇಲ್ಲ ಬೇರೆ ಸ್ಥಳಕ್ಕೆ ಅವ್ಯವಹಾರಕ್ಕೆ ಹೋಗ್ತದೆ ಅನ್ನೋ ಗೊತ್ತಾಗ್ತದೆ. ಅದಕ್ಕೆ ನಾನು ಸರ್ಕಾರ ನಿಮ್ಮ ಮುಂದೆ ಗೊತ್ತಾಗ್ತದೆ. ಸರ್ ಇವಾಗ ಅದು ಇಲಾಖೆ ಅಧಿಕಾರಿಗಳು ಕ್ರಮ ತಗೋಬೇಕಂದ್ರೆ ನಾವು ಯಾರೇ ಇಲಾಖೆ ಒಳ್ಳೆ ಕೆಲಸ ಮಾಡಿದವ್ರಿಗೆ ಸನ್ಮಾನ ಮಾಡ್ತೀವಿ. ಅವ್ರಿಗೆ ಕೆಲಸ ಸರಿ ಮಾಡ್ದೇನೆ ಇದ್ರು ಅವರು ಇಲಾಖೆಗೆ ಕೆಟ್ಟ ಹೆಸರು ಬರೋದಾದ್ರೆ ಅವರು ಬೇರೆ ರೀತಿ ಸನ್ಮಾನ ಮಾಡ್ತೀವಿ. 2 ಥರ ಇದೆ, ಒಳ್ಳೇದು ಕೆಟ್ಟದಿಲ್ಲ. ಅದರಿಂದ ಮಾನ್ಯ ಇಲಾಖೆ ಅಧಿಕಾರಿಗಳು ಇಲ್ಲಿ ಒಳ್ಳೆಯವರು ಇದ್ದಾರೆ ಏನೋ ಕಾಣ್ತದೆ. ಭೀಮರಾವ್ ಅಂತ ಯಾರು ಬಂದಿರ್ಬೇಕು ಇಲ್ಲಿ DD, ತುಂಬ ಒಳ್ಳೆ ಆಫೀಸರ್ ಇದೆ ಕಾಣ್ತಾರೆ. ಅದರಿಂದ ಇಲ್ಲೇನು ನಡೆಯಲ್ಲ, ಹಿಂದೇನೇನು ನಡೀತಿತ್ತು ಈಗೇನು ನಡೆಯಲ್ಲ ಅನ್ನೋ ಕಾಣ್ತದೆ. ಇಲ್ಲಿ ಒಳ್ಳೊಳ್ಳೆ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಪ್ರಿಯಾಂಕಾ ಖರ್ಗೆ ಸಾಹೇಬರು, ಇವರೆಲ್ಲ ಒಳ್ಳೊಳ್ಳೆ ಅಧಿಕಾರಿ ರಾಜಕಾರಣಿಗಳಿದ್ದಾರೆ. ಅಂಥವಕ್ಕೇನು ಅವಕಾಶ ಕೊಡಲ್ಲ. ಅವಕಾಶ ಕೊಟ್ಟು ಅದರಲ್ಲೂ ಮಿತಿಮೀರಿ ಮಾಡಿದವ್ರ ಅವರ EC ಕೇಸ್ ಹಾಕಿ, ಕಾಡ್ದಾರ ಮೋಸ ಮಾಡಿದವ್ರು EC ಕೇಸ್ ಹಾಕಿ ಜೈಲಿಗೆ ಹಾಕ್ಬಿಡ್ತೀವಿ. ತಲೆ ಕೆಡಿಸ್ಕೊಳ್ಳಿ.